ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಒಂದೊಳ್ಳೆ ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾವು ತೆಂಗಿನಕಾಯಿ ಬಳಸೋ ಹಾಗಿಲ್ಲ, ನೀರು ಕೂಡ ಹಾಕೋ ಹಾಗಿಲ್ಲ, ಹಸಿಮೆಣಸಿನಕಾಯಿ ಕೂಡ ನಾನು ಬಳಸಿಲ್ಲ ಖಾರಕ್ಕೆ. ಆದರೂ ಒಂದೊಳ್ಳೆ ಕಲರ್ ಬಂದಿದೆ. ಹೇಗೆ ಅಂತ ನೋಡೋಣ ಬನ್ನಿ. ಮಾಡೋದು ತುಂಬ ಸುಲಭ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಯಾಕೆ ಅಂದರೆ ಜಾಸ್ತಿ ಮಸಾಲ ಪದಾರ್ಥಗಳನ್ನು ನಾವು ಏನೂ ಬಳಸಿಲ್ಲ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ ಮಾಡ್ತಾ ಇರೋದು. ಅದಕ್ಕೆ ನಾನಿಲ್ಲಿ 5 ಲವಂಗನ ಹಾಕ್ಕೊಂಡಿದ್ದೀನಿ, 1 ಏಲಕ್ಕಿನ ಹಾಕ್ಕೊಂಡಿದ್ದೀನಿ, 1.5 ಅಥವಾ 2 ಇಂಚಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ. ಆನಂತರ 1.5 ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ. ಶುಂಠಿ ಜಾಸ್ತಿ ಏನು ಬೇಡ, 1.5 ಇಂಚ್ ಹಾಕಿದರೆ ಸಾಕು. 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು ಇದಕ್ಕೆ. ಜವಾರಿ ಬೆಳ್ಳುಳ್ಳಿ ಇದ್ದರೆ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಜವಾರಿ ಬೆಳ್ಳುಳ್ಳಿ ಇದ್ದರೆ ಒಂದು 10ರಿಂದ 12 ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಆನಂತರ ದೊಡ್ಡ ಗಾತ್ರದ ಈರುಳ್ಳಿ 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆನಂತರ ಕೊತ್ತಂಬರಿ ಸೊಪ್ಪು 2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕು, ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಆನಂತರ ಮೇನ್ ಇಂಗ್ರೀಡಿಯೆಂಟು ಚಾಪ್ಸ್ಗೆ 1.5 ಟೀ ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ರುಬ್ಕೋಬೇಕು, ಪೇಸ್ಟ್ ಥರ ಆಗಬೇಕು. ತರ್ತರಿಯಾಗಂತೂ ರುಬ್ಕೋಬಾರ್ದು, ಪೂರ್ತಿ ಪೇಸ್ಟ್ ಆಗಬೇಕು ಮಸಾಲೆ, ಆ ಥರ ರುಬ್ಕೋಬೇಕು. ನೋಡಿ ರುಬ್ಕೊಂಡಿದ್ದೀನಿ. ಈ ಥರ ಗಂಧ ಥರ ಆಗಬೇಕು ಮಸಾಲೆ, ತರ್ತರಿಯಾಗಿ ಇರಬಾರ್ದು. ಇದು ಈ ಥರ ಆಗಬೇಕು. ಬಣ್ಣ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆನಂತರ ಒಂದು ಬಾಣಲೆನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕಾಗತ್ತೆ. ಎಣ್ಣೆನೂ ಏನು ಜಾಸ್ತಿ ಬೇಡ, ವಿತ್ ಸ್ಕಿನ್ ಹಾಕೋದ್ರಿಂದ ಅದು ಕೂಡ ಎಣ್ಣೆ ಬಿಟ್ಕೊಳ್ಳುತ್ತೆ. ವಿತೌಟ್ ಸ್ಕಿನ್ ಹಾಕೋದಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗತ್ತೆ ನಾವು. ಒಂದು ಮಧ್ಯಮ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಆನಂತರ 1 ಟೊಮೆಟೊ, ಚಿಕ್ಕ ಟೊಮೆಟೊನ ಹಾಕೋತಾ ಇದ್ದೀನಿ. ಟೊಮೆಟೊ ಜಾಸ್ತಿ ಹಾಕೋಬಾರ್ದು ಇದಕ್ಕೆ. ಟೊಮೆಟೊ ದೊಡ್ಡದಿತ್ತು ಅಂದರೆ ಅರ್ಧ ಹಾಕ್ಕೊಳ್ಳಿ ಸಾಕು. ಇದನ್ನು ನಾವು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಕೆಂಪಗಾಗಬೇಕು, ಅಲ್ಲಿ ತನಕನೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಮೆತ್ತಗಾಗಬೇಕು. ನೋಡಿ ಈ ಥರ ಹೊಂಬಣ್ಣ ಬರಬೇಕು, ಅಲ್ಲಿ ತನಕನೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಆಗಿದೆ, ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ನಾವು ರುಬ್ಬಿಟ್ಟಂಥ ಅಷ್ಟು ಮಸಾಲೆನೂ ಹಾಕ್ಕೋಬೇಕು. ಜಾರೆಲ್ಲ ತೊಳೆದು ನೀರೇನು ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಬೇಕಾದರೆ ಲಾಸ್ಟಿಗೆ ಹಾಕ್ಬೋದು, ಬಟ್ ಹಾಕದೇ ಇದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಚಿಕನ್ ಕೂಡ ತುಂಬ ನೀರು ಬಿಟ್ಕೊಳ್ಳುತ್ತೆ. ಈ ಮಸಾಲೆನೆಲ್ಲ ಪೂರ್ತಿಯಾಗಿ ಈಗ ಹಾಕ್ಕೋಬೇಕು ನಾವು, ಪೂರ್ತಿ ಕೈಯಲ್ಲಿ ತೆಗೆದು ಹಾಕ್ಕೋಬಿಡಿ. ಆನಂತರ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಸಣ್ಣ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕನೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆನಂತರ ನೋಡಿ, ನಾವಿಲ್ಲಿ ಹಸಿಮೆಣಸಿನ್ಕಾಯಿ ಬಳಸಿಲ್ಲ. 1 ಟೀ ಚಮಚದಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಇದು ಖಾರಕ್ಕೂ ಆಗುತ್ತೆ. ಆನಂತರ ಬ್ಲ್ಯಾಕ್ ಪೆಪ್ಪರ್ನ ಬಳಸಿದಾಗ ಯಾವ ರೀತಿ ಕಲರ್ ಬರುತ್ತೋ ಗ್ರೇವಿ, ಆ ಕಲರೇ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. 1-2 ಚಿಟಿಕೆಯಷ್ಟು ಅರಿಶಿನನೂ ಕೂಡ ಹಾಕ್ಕೊಳ್ಳೋಣ. ಇವಾಗ ಇಷ್ಟನ್ನು ಹಾಕ್ಕೊಂಡು ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ 1-2-3 ಸೆಕೆಂಡ್ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಅಷ್ಟೇ. ಮಸಾಲೆ ಎಲ್ಲ ಚೆನ್ನಾಗಿ ಹುರಿದಿದ್ದಾಗಿದೆ. ಇವಾಗ ಹಸಿ ವಾಸನೆ ಚೆನ್ನಾಗಿ ಹೋಗಿದೆ. ಈಗ ನೋಡಿ, ಖಾರದ ಪುಡಿ ಹಾಕಿದ್ಮೇಲೆ ಕಲರ್ ಯಾವ ಥರ ಬಂತು. ಹಾಗಂತ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು. ಈಗ ಸ್ವಚ್ಛವಾಗಿ ತೊಳೆದಿಟ್ಕೊಂಡಂಥ ಅರ್ಧ ಕೆ ಜಿ ಚಿಕನನ್ನು ನಾನು ಹಾಕೋತಾ ಇದ್ದೀನಿ. ವಿತ್ ಸ್ಕಿನ್ ಇರೋವಂಥ ಚಿಕನನ್ನು ಹಾಕ್ತಾಯಿದ್ದೀನಿ. ನೀವು ವಿತೌಟ್ ಸ್ಕಿನ್ ಕೂಡ ಹಾಕೋಬೋದು. ಇದನ್ನು ಹಾಕ್ಕೊಂಡು ಇವಾಗ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು. ಇದ್ರ ಜೊತೆಗೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು. ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು. ಸಣ್ಣ ಉರಿನೇ ಇಟ್ಕೊಂಡಿರಬೇಕು. ನೀವು ಬಾಣಲೆನ ತೊಗೊಳ್ಳುವಾಗ ಸ್ವಲ್ಪ ದಪ್ಪ ತಳದ ಪಾತ್ರೆನ ತೊಗೊಳ್ಳಿ, ಇಲ್ಲ ಅಂದರೆ ತಳ ಹೊತ್ತೋ ಚಾನ್ಸ್ ಇರುತ್ತೆ. ಇದನ್ನು ಸ್ವಲ್ಪ ತಿರುಗಿಸ್ತಾನೆ ಇರಬೇಕು ಸ್ವಲ್ಪ ಹೊತ್ತು. ಇದು ಚೆನ್ನಾಗಿ ಸ್ವಲ್ಪ ನೀರು ಬಿಡೋ ತನಕ. ಇವಾಗ ನೋಡಿ, ಮಸಾಲೆ ಎಲ್ಲ ಕಡೆ ಹತ್ಕೊಂಡಿದೆ. ಇವಾಗ 1-2 ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ, ಸಣ್ಣ ಉರಿನಲ್ಲಿ ಮುಚ್ಚಿಡೋಣ. ಆನಂತರ ಪಾತ್ರೆ ತೆಗೆದು ನೋಡಿ, ಇವಾಗ ತಿರುಗಿಸ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಸ್ವಲ್ಪ ನೀರು ಬಿಟ್ಕೊಂಡಿದೆ ನೋಡಿ ಚಿಕನ್ನು. ಇದೆ ಗ್ರೇವಿ ರೆಡಿ ಆಗುತ್ತೆ. ನಾವು ನೀರು ಹಾಕೋ ಅಂಥ ಅವಶ್ಯಕತೆ ಇಲ್ಲ ಇದಕ್ಕೆ. ಇವಾಗ ಇನ್ನೂ 1-5 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ಚಿಕನ್ ಚೆನ್ನಾಗಿ ಬೇಯಬೇಕು. ಮಧ್ಯದಲ್ಲಿ ನಾವು ತೆಗೆದು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಹೊತ್ತೋಗೋ ಚಾನ್ಸ್ ಇರುತ್ತೆ. ಈಗ 5 ನಿಮಿಷ ಆದಮೇಲೆ ತೆಗೆದು ನಾನು ತಿರುಗಿಸ್ತಾ ಇದ್ದೀನಿ. ನೋಡಿ, ಚಿಕನ್ನು ಎಷ್ಟು ಚೆನ್ನಾಗಿ ಬೆಂದಿದೆ ಕೂಡ, ಗ್ರೇವಿ ಕೂಡ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾವು ಖಾರದ ಪುಡಿನ ಮಧ್ಯದಲ್ಲಿ ಖಾರದ ಪುಡಿನ ಸ್ವಲ್ಪ ಆ್ಯಡ್ ಮಾಡಿದ್ರಿಂದ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ, ಗ್ರೇವಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ತೆಂಗಿನಕಾಯಿ ಇದನ್ನೆಲ್ಲ ಬಳಸೇ ಇಲ್ಲ, ಆದರೂ ಕೂಡ ಎಷ್ಟೊಂದು ಗ್ರೇವಿ ಬಂದಿದೆ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಹಸಿ ಮೆಣಸಿನ್ಕಾಯಿ ಕೂಡ ಇಲ್ಲ, ಗ್ಯಾಸ್ಟ್ರಿಕ್ ಕೂಡ ಅಷ್ಟೊಂದು ಆಗೋದಿಲ್ಲ. ಹೆಚ್ಚಿಗೆ ಮಸಾಲ ಪದಾರ್ಥಗಳನ್ನೆಲ್ಲ ನಾವೇನು ಬಳಸೇ ಇಲ್ಲ. ಇವಾಗ ರೆಡಿ ಆಯಿತು. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ನಾನು ಇದನ್ನು ಚಪಾತಿಯೊಟ್ಟಿಗೆ ಬಡಿಸ್ತಾ ಇದ್ದೀನಿ.
ಈ ಗ್ರೇವಿಗೆ ಕೊನೆಯಲ್ಲಿ ಬೇಕಾದರೆ ಒಂದು ಕಾಲು ಭಾಗ ಅಥವಾ ಅರ್ಧ ಭಾಗದಷ್ಟು ನಿಂಬೆಹಣ್ಣನ್ನು ಹಿಂಡ್ಕೋಬೋದು, ಅಥವಾ ನಾವು ಬಡಿಸಿ ತಿನ್ನುವಾಗ ಕೂಡ ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಹಾಗೇನೂ ಕೂಡ ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ, ನಿಂಬೆಹಣ್ಣು, ಸೌತೆಕಾಯಿ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆ ಈ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಚಪಾತಿ ಜೊತೆಗೆ ಈ ಗ್ರೇವಿ ಎಷ್ಟು ತಿಕ್ಕಾಗಿ ಕೂಡ ಇದೆ. ನಾವಿಲ್ಲಿ ತೆಂಗಿನಕಾಯಿ ಇದನ್ನೆಲ್ಲ ಏನೂ ಬಳಸಿಲ್ಲ, ಆದರೂ ಕೂಡ ಎಷ್ಟು ತಿಕ್ ಗ್ರೇವಿ ರೆಡಿಯಾಗಿದೆ. ಅದೆಷ್ಟು ರುಚಿಯಾಗಿರುತ್ತೆ ಈ ಗ್ರೇವಿ ಅಂದರೆ, ತಟ್ಟೆಯಲ್ಲಿ ಒಂದು ಚೂರು ಗ್ರೇವಿ ಕೂಡ ಯಾರೂ ಬಿಡೋದಿಲ್ಲ, ಪೂರ್ತಿ ನೆಕ್ಕಿ ಖಾಲಿ ಮಾಡ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ, ಸ್ವಲ್ಪ ಕೂಡ ವೇಸ್ಟ್ ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.